ಸಿದ್ದರಾಮಯ್ಯ ವಿರೋಧಿಗಳನ್ನ ಭೇಟಿ ಮಾಡ್ತಿದ್ದಾರೆ ಸಚಿವ ಯತೀಂದ್ರ. ಸಿದ್ದರಾಮಯ್ಯ ವಿರುದ್ಧ ಮುನಿಸಿಕೊಂಡವರ ಮೇಲೆ ಯತೀಂದ್ರ ಕಣ್ಣು. ಸಿದ್ದರಾಮಯ್ಯ ವಿರೋಧಿಗಳನ್ನ ಭೇಟಿ ಮಾಡ್ತಿರೋ ಸಚಿವ ಯತೀಂದ್ರ. ಸಿದ್ದರಾಮಯ್ಯ ವಿರುದ್ಧ ಮುನಿಸಿಕೊಂಡವರ ಮೇಲೆ ಯತೀಂದ್ರ ಕಣ್ಣು. ಅಸಮಾಧಾನಿತರನ್ನ ಭೇಟಿ ಆಗ್ತಿರೋ ಯತೀಂದ್ರ ಸಿದ್ದರಾಮಯ್ಯ ಮುನಿಸಿಕೊಂಡ ನಾಯಕರನ್ನ ಒಗ್ಗೂಡಿಸ್ತಿದ್ದಾರಾ ಹಾಗಾದ್ರೆ ಯತೀಂದ್ರ? ಅಹಿಂದ ಮತ್ತಷ್ಟು ಬಲಪಡಿಸಿಕೊಳ್ತಿದ್ದಾರಾ ಸಚಿವ ಯತೀಂದ್ರ? ಸಿದ್ದು ನೆರಳಿನಿಂದ ಹೊರಬನ್ನಿ ಎಂದು ಜಾರಕಿಹೊಳಿ ಹೇಳಿದ್ರು. ಯತೀಂದ್ರ ಸಿದ್ದರಾಮಯ್ಯಗೆ ಸತೀಶ್ ಜಾರಕಿಹೊಳಿ ಸಲಹೆ. ರಾಜಕೀಯವಾಗಿ ಪ್ರಾಬಲ್ಯ ವರ್ಚಸ್ಸು ಹೆಚ್ಚಿಸಿಕೊಳ್ಳಲು ಸೂಚನೆಯನ್ನ ಕೊಟ್ಟಿದ್ದಾರೆ. ಅಹಿಂದ ಕಡೆಗೆ ಹೆಚ್ಚಿನ ಗಮನ ಹರಿಸುವಂತೆ ಯತೀಂದ್ರಗೆ ಕಿವಿ ಮಾತು. ಸಿದ್ದು ವಿರುದ್ಧ ಮುನಿಸಿಕೊಂಡವರು ಭೇಟಿಯಾಗಲು ಸಾಹುಕಾರ್ ಸಲಹೆ. ಅಹಿಂದ ಜವಾಬ್ದಾರಿ ನಿಮ್ಮ ಮೇಲಿದೆ ಎಂದಿರೋ ಸತೀಶ್ ಜಾರಕಿಹೊಳಿ. ಅಹಿಂದ ಸಮಾವೇಶಕ್ಕೂ ಮುನ್ನ ನಾಯಕರನ್ನ ಒಗ್ಗೂಡಿಸ್ತಾ ಇದ್ದಾರ ಯತೀಂದ್ರ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಿರೋ ಯತೀಂದ್ರ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರ ವಿರೋಧಿಗಳು ಯಾರ್ಯಾರಿದ್ದಾರೆ, ಅಸಮಾಧಾನಿತರನ್ನ ಭೇಟಿ ಆಗ್ತಿದ್ದಾರೆ. ಸಿದ್ದರಾಮಯ್ಯ ಪುತ್ರನೇ ಯತೀಂದ್ರ ಸಿದ್ದರಾಮಯ್ಯ. ಈ ನಾಯಕರುಗಳನ್ನೆಲ್ಲರನ್ನ ಒಗ್ಗೂಡಿಸ್ತಾ ಇದ್ದಾರೆ ಯತೀಂದ್ರ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಆದಂತಹ ಮಾರುತಿ. ಏನಿದು ಮಾರುತಿ, ರಾಜಕೀಯದ ಅಲ್ಲೋಲ ಕಲ್ಲೋಲ, ಸಿದ್ದರಾಮಯ್ಯನವರ ವಿರೋಧಿಗಳನ್ನ ಸಿದ್ದರಾಮಯ್ಯ ಪುತ್ರನೇ ಭೇಟಿ ಆಗ್ತಿದ್ದಾರೆ ಅಂದ್ರೆ ಇದ್ರಿರುವಂತಹದ್ದು ಯಾವ ರೀತಿಯ ಕತೆ ಅಂತ ಮಾರುತಿ? ಶಿಲ್ಪ, ಹೌದು, ವಿರೋಧಿಗಳೇ ಅಂತ ಅಲ್ಲ. ಈ ಹಿಂದೆ ಸಿದ್ದರಾಮಯ್ಯ ಜೊತೆ ಅತ್ಯಂತ ಆಪ್ತರಾಗಿದ್ದಂತವ್ರು ಮಹದೇವಪ್ಪ ಆಗಿರ್ಬೋದು, ವೆಂಕಟೇಶ್ ಆಗಿರ್ಬೋದು ಮತ್ತು ಸತೀಶ್ ಜಾರಕಿಹೊಳಿ. ಅಂದ್ರೆ ಅಹಿಂದ ಸಮಾವೇಶ ಕಡ್ದಾಗಿಂದ ಅಥವಾ ಅಹಿಂದ ಕಡ್ದಾಗಿಂದಲೂ ಕೂಡ ಇವರೆಲ್ಲರೂ ಕೂಡ ಅವ್ರ ಜೊತೆಯಾಗಿ ನಿಂತಂತವ್ರು. ಆದ್ರೆ ಈ ಬಾರಿ ಏನೋ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಆ ಸಂದರ್ಭದಲ್ಲಿ ಮಹದೇವಪ್ಪ ಮತ್ತು ವೆಂಕಟೇಶ್ ಅವ್ರಿಗೆ ಸಚಿವ ಸ್ಥಾನ ಸಿಗಲ್ಲ. ಹಾಗಾಗಿ ಒಂದಷ್ಟು ಅಸಮಾಧಾನ ಸಿದ್ದರಾಮಯ್ಯ ಮತ್ತು ಅದೇ ರೀತಿಯ ಸಿದ್ದರಾಮಯ್ಯ ಮತ್ತು ಈ ನಾಯಕರ ಜೊತೆ ಒಂದಷ್ಟು ಅಸಮಾಧಾನ ಇತ್ತು. ಅದೇ ರೀತಿಯಾದಂತೆ ಸತೀಶ್ ಜಾರಕಿಹೊಳಿ ನಡುವೆ ಮತ್ತೆ ಸಿದ್ದರಾಮಯ್ಯ ನಡುವೆ ಕೂಡ ಒಂದು DCM ವಿಚಾರದಲ್ಲಿ DCM ಅಂದ್ರೆ DCM ಯಾರಾಗ್ಬೇಕು ಅಂತ ಪ್ರಶ್ನೆ ಬಂದಾಗ ಪರಮೇಶ್ವರ್ ಪರ ಸಿದ್ದರಾಮಯ್ಯ ಮಾತನಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ಅಸಮಾಧಾನ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಇತ್ತು. ಹೀಗಾಗಿ ಈಗ ಒಂದಷ್ಟು ಅಸಮಾಧಾನ ಪಕ್ಷದ ನಾಯಕರ ಜೊತೆ ಇದ್ದಿದ್ದಂಥದ್ದು. ಅದನ್ನ ಬಗೆಹರಿಸುವ ಮತ್ತು ಅಸಮಾಧಾನವನ್ನು ಶಮನ ಮಾಡುವ ಪ್ರಯತ್ನಕ್ಕೆ ಸದ್ಯಕ್ಕೆ ಈಗ ಸಿದ್ದರಾಮಯ್ಯ ಮಗನಾದಂತಹ ಸಚಿವರು ಆಗಿರುವಂತಹ ಯತೀಂದ್ರ ಸಿದ್ದರಾಮಯ್ಯ ಅವರು ಮುಂದಾಗಿರುವಂತದ್ದು. ಈ ಹಿಂದೆ ಅಂದ್ರೆ ಮೈಸೂರಿನಲ್ಲೂ ಕೂಡ ಮಹದೇವಪ್ಪರನ್ನಾಗಿರ್ಬೋದು ಮತ್ತು ವೆಂಕಟೇಶ್ ಅವ್ರನ್ನ ಭೇಟಿಯಾಗಿ ಒಂದಷ್ಟು ಮಾತುಕತೆಯನ್ನ ಯತೀಂದ್ರ ಸಿದ್ದರಾಮಯ್ಯ ಅವರು ನಡೆಸಿದ್ರು. ಅದೇ ರೀತಿಯಾದಂತೆ ನಿನ್ನೆ ಅಂದ್ರೆ ಕಳೆದ ಒಂದು ದಿನದ ಹಿಂದೆ ಸತೀಶ್ ಜಾರಕಿಹೊಳಿ ಕೂಡ ತಮ್ಮ ಸರ್ಕಾರಿ ಅಂದ್ರೆ ಸತೀಶ್ ಜಾರಕಿಹೊಳಿ ಸರ್ಕಾರಿ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆಯನ್ನ ಕೂಡ ಅವರು ನಡೆಸಿದ್ರು. ಇದು ಸಾಕಷ್ಟು ಮಹತ್ವನ ಪಡ್ಕೊಂಡಿದೆ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಅಹಿಂದದಲ್ಲಿ ಒಂದಷ್ಟು ಅಸಮಾಧಾನ ಉಂಟಾಗಿತ್ತು. ಎಲ್ಲರೂ ಕೂಡ ಡಿವೈಡ್ ಆಗ್ತಾರೆ, ಅಹಿಂದ ಹೊಡೆದೋಗುತ್ತೆ ಎಂಬ ಚರ್ಚೆ ಕೂಡ ಕಾಂಗ್ರೆಸ್ನಲ್ಲಿ ಮತ್ತು ಬೇರೆ ಪಕ್ಷದಲ್ಲೂ ಕೂಡ ಇತ್ತು. ಅದನ್ನ ಸರಿಪಡಿಸುವ ಪ್ರಯತ್ನಕ್ಕೆ ಈಗ ಯತೀಂದ್ರ ಸಿದ್ದರಾಮಯ್ಯರು ಮುಂದಾಗಿರುವಂತದ್ದು. ಅದರಿಂದಾಗಿ ಯಾರೆಲ್ಲ ಸಿದ್ದರಾಮಯ್ಯ ಜೊತೆ ಅಸಮಾಧಾನಗೊಂಡಿದ್ರು, ಅದರಲ್ಲೂ ಪ್ರಮುಖವಾಗಿ ಅಹಿಂದ ನಾಯಕರಾಗಿದ್ರು, ಅವ್ರನ್ನ ಭೇಟಿಯಾಗಿ ಮಾತುಕತೆ ನಡೆಸುವ ಪ್ರಯತ್ನ ಈಗಾಗಲೇ ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಕಡೆಯಿಂದ ಕೂಡ ಆಗ್ತಾ ಇರುವಂತದ್ದು. ಇದು ಸಾಕಷ್ಟು ಮಹತ್ವನ ಪಡ್ಕೊಂಡಿದೆ. ಯಾಕೆಂದ್ರೆ ಮುಂದಿನ ತಿಂಗಳಲ್ಲಿ ಅಹಿಂದ ಸಮಾವೇಶ ಮಾಡ್ಬೇಕು ಅಂತ ಕೂಡ ಒಂದಷ್ಟು ನಾಯಕರು ತಯಾರಿಯನ್ನ ನಡೆಸಿದ್ದಾರೆ. ಅದಕ್ಕಾಗಿ ಅದನ್ನ ಭದ್ರಪಡಿಸಬೇಕು ಮತ್ತು ಅಹಿಂದವನ್ನ ಮತ್ತಷ್ಟು ಸಂಘಟನೆಯನ್ನ ಮಾಡ್ಬೇಕೆಂಬ ನಿಟ್ಟಿನಲ್ಲಿ ಈಗ ಯತೀಂದ್ರ ಸಿದ್ದರಾಮಯ್ಯ ಈ ಪ್ರಯತ್ನಕ್ಕೆ ಮುಂದಾಗಿರುವಂತದ್ದು. ಶಿಲ್ಪ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.